ಈಗಾಗಲೇ ನಿಮಗೆಲ್ಲ ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ 31 ಜಿಲ್ಲೆಗಳಲ್ಲಿ 29 ಜಿಲ್ಲೆಯಲ್ಲಿ ಕಾನೂನು ಒಂದಂತಾದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂತ ಸಮಸ್ಯೆ ನಿಮಗೆಲ್ಲ ತಿಳಿದ ಮಟ್ಟಿಗೆ ಈಗಾಗಲೇ ಮುಂಚಿನ ಪ್ರೆಸ್ ಮೀಟ್ ಅಲ್ಲಿ ಕೂಡ ಮಾತಾಡಿದ್ವಿ ಇದ್ರ ಬಗ್ಗೆ. ಈಗ ನಾವು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ್ದೇವೆ. ಜಿಲ್ಲಾಧಿಕಾರಿಗಳಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಆಗುವ ಸಮಸ್ಯೆಯಲ್ಲಿ ಸುಮಾರು 70,000 ಜನಗಳು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿದ್ದಾರೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ 30,000 ಜನರವರೆಗೆ ಬೋವಿ ಸಮಾಜದವರು ವಾಸ ಮಾಡುತ್ತಿದ್ದು, ಇದರಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಬೋವಿ ಜನಾಂಗದವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ನೀಡ್ತಾ ಇಲ್ಲ. ಈ ಸಮಸ್ಯೆಯಿಂದಾಗಿ ಎಲ್ಲ ಬಡ ಕುಟುಂಬಗಳಾಗ್ಲಿ, ವಿದ್ಯಾಭ್ಯಾಸ ಮಾಡುವ ಮಕ್ಕಳಾಗ್ಲಿ ಹಾಗೂ ಉದ್ಯೋಗ ಪಡೆಯುವಂತ ಯುವತಿ ಯುವಕರಿಗೆ ತುಂಬಾ ಕಷ್ಟ ಅನುಭವಿಸುವಂತ ಸಮಸ್ಯೆ ಎದುರಾಗಿದೆ. ಇದರ ಬಗ್ಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇನೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಹೇಳಿದಿಷ್ಟೇ, ಏನಂತ ಹೇಳಿದ್ರೆ ಈ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳಿಗೆ ಕೊಟ್ಟು ತಂದೆಗೆ ಕೊಡದೇ ಇರುವುದು, ತಂದೆಗೆ ಜಾತಿ ಪ್ರಮಾಣ ಪತ್ರ ಕೊಟ್ಟು ಮಕ್ಕಳಿಗೆ ಕೊಡೋದು, ಈ ಎರಡು ಸಮಸ್ಯೆ ಗೊಂದಲಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಎದುರಾಗಿದೆ. ಯಾಕಂತ ಹೇಳಿದ್ರೆ ಒಂದು ಕುಟುಂಬ 4 ಜನ ಅಂತಾದ ಮೇಲೆ ತಂದೆ ಮಕ್ಕಳು ಜನಿಸಿದ ಮೇಲೆ ಆ ತಂದೆಯ ಜಾತಿ ಬರಬೇಕೆ ಹೊರತು ಮಕ್ಕಳಿಗೆ ಯಾವ ಜಾತಿ ಬರ್ತದೆ ಎಂಬ ಪ್ರಶ್ನೆಯಲ್ಲಿ ನಮ್ಮಲ್ಲಿ ಕಾಡ್ತದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಇದರ ಮಧ್ಯವನ್ನು ಪ್ರವೇಶಿಸಬೇಕು. ಮಧ್ಯ ಪ್ರವೇಶಿಸಿದ ನಂತರ ತಂದೆಗೆ ಯಾವ ಜಾತಿ ಪ್ರಮಾಣ ಪತ್ರ ಇದೆ ಅದೇ ಮಕ್ಕಳಿಗೆ ನೀವು ಕೊಡಬೇಕು. ತಂದೆಗೆ ಕೊಟ್ಟು ಮಕ್ಕಳಿಗೆ ಕೊಡದಿರುವುದು ಅದೆಷ್ಟು ದೊಡ್ಡ ಧೋರಣೆ ಎಂಬುದು ನಮ್ಮ ಜಿಲ್ಲಾ ಮಟ್ಟದವರ ಅಧಿಕಾರಿಗಳಿಗೆ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ತಂದೆ ಇಲ್ಲದೆ ಮಕ್ಕಳು ಯಾವ ರೀತಿಯ ಜನನವನ್ನು ಪಡ್ಕೊಳ್ಳೋದಿಲ್ಲ. ಆದ್ರಿಂದಾಗಿ ತಂದೆಗೆ ನೀವು ಕೊಟ್ಟ ಜಾತಿಯನ್ನೇ ಮಕ್ಕಳಿಗೆ ಕೊಡ್ಬೇಕಂತೇಳಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿದ್ದಾರೆ. ಮನವಿಯನ್ನು ಸ್ವೀಕರಿಸಿದ ನಂತರ ಅವ್ರು ತಿಳಿಸಿದೇನಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ 2 ಬೋವಿಗಳು ಬರ್ತದೆ, ಬಾಲ ಇದ್ದ ಬೋವಿ ಮತ್ತು ಬಾಲ ಇಲ್ಲದ ಬೋವಿ 2 ಬರ್ತದೆ. ಇದನ್ನು ನಾವು ತುರ್ತಾಗಿ ಸಭೆಯನ್ನ ಕರೆದು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಬಾಲ ಇಲ್ಲದ ಬೋವಿ ಅದು ಪರಿಶಿಷ್ಟ ಜಾತಿಯಲ್ಲಿ ಬರುವುದಿಲ್ಲ, ಪ್ರವರ್ಗ 1ರಲ್ಲಿ ಬರ್ತದೆ. ಬಾಲ ಇದ್ದ ಬೋವಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತದೆ. ಇವೆರಡನ್ನ ನೀವು ಸರಿಯಾಗಿ ರೀತಿಯಲ್ಲಿ ಪರಿಶೀಲನೆ ಮಾಡಿಕೊಂಡು ಬೋವಿ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಂತೇಳಿ ನಾನು ಮನವಿಯನ್ನು ಮಾಡಿದ್ದೇನೆ. ಅದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ತುರ್ತಾಗಿ ಸಭೆಯನ್ನ ಕರೆದು ಎಲ್ಲ ಬೋವಿ ಜನಾಂಗದವರಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಅಂತೇಳಿ ಇಲಾಖಾ ಮಟ್ಟದ ಅಧಿಕಾರಿಗಳನ್ನ ಕರೆದು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸ್ತೇನೆ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಮತ್ತೊಂದು ನಾನು ಈ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡುದು ಅಂತ ಹೇಳಿದ್ರೆ, ನೀವು ಖಾಲಿ ತಹಸೀಲ್ದಾರ್ ಆಗ್ಲಿ ವಿ ಅವರಿಗೆ ಈ ಒಂದು ಪವರ್ ಅನ್ನ ಕೊಡಬಾರ್ದು, ತಾವು ಮಧ್ಯ ಪ್ರವೇಶಿಸಬೇಕು. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಒಂದು ಇಂಬರವನ್ನು ಕೊಡಬೇಕಂತ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯ ಸರಿಯಾದ ಇಂಬರವನ್ನು ಕೊಡದೆ ಬೋವಿ ಜನಾಂಗದವರಿಗೆ ಒಟ್ರಾಸಿ ಒಂದು ಪೇಪರ್ ಅಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಇಂಬರವನ್ನು ಕೊಟ್ಟು ಕಳಿಸ್ತಾರೆ. ಆ ರೀತಿ ತಪ್ಪನ್ನು ಅಧಿಕಾರಿಗಳು ಮಾಡಲೇಬಾರದು. ಅಧಿಕಾರಿಗಳಿಗೆ ನೇರವಾಗಿ ಹೇಳ್ತೇನೆ, ಈ ರೀತಿ ತಪ್ಪಿಂದ ಇಡೀ ಜಿಲ್ಲೆಯ ಬೋವಿ ಜನಾಂಗದವರು ಕಷ್ಟಪಡುವಂತ ಸಂದರ್ಭ ಬಂದಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ತುರ್ತಾಗಿ ಈ ತಹಸೀಲ್ದಾರ್ ವಿ ಅವರ ಮಧ್ಯ ಪ್ರವೇಶ ಮಾಡಿ ಈ ಸಮಸ್ಯೆ ಯಾವ ರೀತಿ ಗೊಂದಲವನ್ನು ಪಡ್ಕೊಂಡಿದೆ ಅಂತ ಹೇಳಿದ ಅದನ್ನೆಲ್ಲವನ್ನು ಸರಿ ಮಾಡಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಇಡೀ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೋವಿ ಜನಾಂಗದವರಿಗೆ ಜಾತಿ ಪ್ರಮಾಣವನ್ನು ನೀಡಬೇಕಾಗಿ ಆದ್ರೆ ಕೇಳಿದ್ದೇನೆ. ಹಾಗೆ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಈಗ ಒಂದು ವೇಳೆ ಈ ಆದ್ಯನ ನೀವು ತಪ್ಪಿ ಹೋದಂತಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾನಿದ್ದೇನೆ. ಈ ಜಿಲ್ಲಾಧಿಕಾರಿ ಕಚೇರಿ ಎದುರು ಆ ವಿದ್ಯಾಭ್ಯಾಸವನ್ನು ಯಾರು ಮಾಡ್ತಾರ ಮತ್ತು ಉದ್ಯೋಗಕ್ಕಾಗಿ ಯಾರು ಯುವತಿ ಇದ್ದಾರ ಅವರೆಲ್ಲರನ್ನ ಕರೆದು ಅಹೋರಾತ್ರಿ 1 ದಿವಸದ ಪ್ರತಿಭಟನೆ ಮನೆಗೆ ಹೋಗುವ ವಿಷಯ ಇಲ್ಲ. ಅವರನ್ನು ಇಲ್ಲೇ ಕುತ್ಕೊಳ್ಳಿಸಿ ನೀವು ಯಾವ ತನಕ ನ್ಯಾಯ ಕೊಡ್ತೀರಿ ಅಲ್ಲಿಯವರೆಗೆ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಿ ರಾತ್ರಿ ಇಲ್ಲಿ ಕುತ್ಕೊಂಡು ನಾವು ಎಷ್ಟು ದಿನಗಳಾದ್ರೂ ಪರವಾಗಿಲ್ಲ ಪ್ರತಿಭಟನೆ ಮಾಡೋದು ಖಚಿತ ಅಂತೇಳಿ ಈ ಮೂಲಕ ನನ್ನ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತೇಳಿ ಕಾದು ನೋಡಬೇಕಾಗಿದೆ. ಜಿಲ್ಲಾಧಿಕಾರಿಗಳೇ ಮನವಿ ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾನೂನು ತಂದಂತೆ ಅದರ ಮುಂದಿನ ನಾವು ಕರ್ತವ್ಯವನ್ನು ಮಾಡ್ತೇವೆ ಅಂತೇಳಿ ಹೇಳಿಕೊಡ್ತಾ ಅಧಿಕಾರಿಗಳಿಗೆ ನೇರ ಎಚ್ಚರಿಕೆಯನ್ನು ಕೊಡ್ತಾ ಎಲ್ಲರಿಗೆ ಧನ್ಯವಾದಗಳು.